ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಅಧ್ಯಾಯ 7 ಪರಿಣಾಮಗಳ ಹೋಲಿಕೆ. ಅಧ್ಯಾಯ 7 ಈ ಒಂದು ಪರಿಣಾಮ ಹೋಲಿಕೆ ಒಳಗೆ ಬರುವಂಥ ಅಭ್ಯಾಸ ಪಾಯಿಂಟ್ 7.1 ನಿಮಗೂ ಕೂಡ ಆ ಒಂದು ಅಧ್ಯಾಯದಲ್ಲಿ ಬರುವಂಥ ನಾನು ಲೆಕ್ಕಗಳನ್ನು ಬಿಡಿಸಿದ್ದೀನಿ. ಅವು ಯಾವ ಆ ಲೆಕ್ಕಗಳು ಅಂದ್ರೆ ಅಭ್ಯಾಸ 7.1ರಲ್ಲಿ ಒಂದನೇದು ಮುಂದೆ ನೀಡಿರೋ ಭಿನ್ನರಾಶಿಯನ್ನು ಶೇಕಡಾಗೆ ಪರಿವರ್ತಿಸಿದ. ಈಗ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ಶೇಕಡಾಕ್ಕೆ ಪರಿವರ್ತಿಸಬೇಕು. ಶೇಕಡ ಅಂದರೆ ಕೊಟ್ಟಿರುವಂಥ ಭಿನ್ನರಾಶಿನ ಇಂಟು 100ರಲ್ಲಿ ಗುಣಿಸ್ಬೇಕು. ಅಂದರೆ ಈ ರೀತಿ ಈಗ 8 ಅಂದರೆ ಈ ಥರ ಕಟ್ತಾ ಹೋಗಲಿಲ್ಲ ಅಂದರೆ ಅದನ್ನು ಭಾಗಿಸ್ಕೋಬೇಕು. 8ರಿಂದ 100ನ ಭಾಗಿಸಿದಾಗ ಬರುವಂಥ ಉತ್ತರ 12.5. ಇಲ್ಲಿ ಯಾವುದೂ ಸಂಖ್ಯೆ ಇಲ್ಲ ಅಂತ ನಾನು 0 ತೊಗೊಂಡಿದ್ದೀನಿ, ಅದಕ್ಕೆ ಇಲ್ಲಿ ಪಾಯಿಂಟ್ ಇಟ್ಟಿದ್ದೀನಿ. ಇದನ್ನು ಮಾತ್ರ ಮರಿಬೇಡಿ ಮಕ್ಕಳ. ಈಗ 12.5 ಬಂತು ಉತ್ತರ. ಇದನ್ನು 12.5 ಬಂತು ಪರ್ಸೆಂಟೇಜ್ ಒಳಗೆ ನಾನು ಬರೆದಿದ್ದೀನಿ, ಶೇಕಡಾವಾರು ಒಳಗೆ. ಇನ್ನು 4ನೇ 5 ಇದು ಕೂಡ ಇದೇ ರೀತಿ ಮಾಡೋದು. ಬಿ ನೀವು ಕೂಡ ನೀಟಾಗಿ ಮಾಡ್ಕೊಳ್ಳಿ ಮಕ್ಕಳ. ಸಿ ಈ ರೀತಿ 40ನೇ 3 ಇದನ್ನು ಇಲ್ಲಿ ಕಡ್ತಾ ಹೊಡ್ಯೋಕ್ಕಾಗಲಿಲ್ಲ ಅಂದ್ರೆ ಮೊದಲು ಭಾಗಿಸ್ಕೊಳ್ಳಿ. 2.5 ಬರುತ್ತೆ. 2.5 ಇಂಟು ಇಲ್ಲಿ 3 ಇದೆಯಲ್ಲ ಅದನ್ನು ಗುಣಿಸ್ಕೋಬೇಕು. ಬಂದ ಉತ್ತರ 7.5 ಆಗುತ್ತೆ. ಇನ್ನು 7ನೇ 2 ಇಲ್ಲಿ ಜಾಗ ಇಲ್ಲ ಅಂತ ನಾನು ಇಲ್ಲಿ ಬಿಡಿಸಿದ್ದೀನಿ, ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಭಾಗಿಸ್ಕೊಂಡೇನಿ. ಇಲ್ಲಿ ಬಂದಿರುವಂಥದ್ದು 14.2, ಅದನ್ನು 14.2 ಡೈರೆಕ್ಟ್ ಇಲ್ಲಿಂದನೂ ನೀವು ಗುಣಿಸ್ಕೋಬೋದು, ಅಥವಾ ಈ ರೀತಿ ಗುಣಾಕಾರ ಚಿಹ್ನೆ ಹಾಕಿ ಈ ರೀತಿ ಬರಿಬೋದು. ಇನ್ನು 2ನೇ ಮೇನೊಳಗೆ ಏನು ಕೊಟ್ಟಿದ್ದಾರೆ, ಮುಂದೆ ನೀಡಿರೋ ದಶಮಾಂಶಗಳನ್ನು ಶೇಕಡಾಕ್ಕೆ ಪರಿವರ್ತಿಸಿದ್ದಾರೆ. ನಾನಿಲ್ಲಿ ನಿಮಗೆ ಅದನ್ನು ಕೂಡ ತೋರಿಸಿದ್ದೀನಿ. ದಶಮಾಂಶ ಒಳಗೆ ಕೊಟ್ಟಾರ, ಅದನ್ನು ನೀವು ಶೇಕಡಾಕ್ಕೆ ಅಂದರೆ 100ರಿಂದ ಪರಿವರ್ತಿಸಬೇಕು. 1ನೇ ಲೆಕ್ಕ ಇದಾಯಿತು. 2ನೇದು ಇನ್ನು 3ನೇದು 4ನೇದು ಈ ರೀತಿ ದಶಮಾಂಶ ಒಳಗೆ ಮಾಡುವಂಥ ಲೆಕ್ಕಗಳನ್ನ ಈ ರೀತಿ ಮಾಡಿದ್ದೀನಿ. ಇನ್ನು 3ನೇ ಮೇನು, ಮುಂದಿನ ಚಿತ್ರವನ್ನು ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ಹಾಗೂ ಬಣ್ಣ ತುಂಬಿರುವ ಶೇಕಡಾ ಭಾಗ ಕಂಡುಹಿಡಿಯಿರಿ ಅಂದಿದ್ದಾರೆ. ಇಲ್ಲಿ ನಾನು ನಿಮಗೆ ಅಷ್ಟನ್ನು ಕೂಡ ಇನ್ನು ನೀವು ಪುಸ್ತಕದಲ್ಲಿ ಕೊಟ್ಟಿರೋ ಹಾಗೆ ಚಿತ್ರಗಳನ್ನು ಪೂರ್ತಿ ಹಾಕೊಳ್ಳಿ ಮಕ್ಕಳ. ನಾನು ಹಾಕಿಲ್ಲ ಅಲ್ಲಿ, ನೀವು ಮಾತ್ರ ಬಿಡಬೇಡಿ. 3 ಚಿತ್ರಗಳನ್ನು ಈ ರೀತಿ ಹಾಕೊಳ್ಳಿ. ಆಮೇಲೆ ಆ ಬಣ್ಣ ತುಂಬಿರೋ ಭಾಗನ ನಾನು ಪುಸ್ತಕದಾಗ ನೋಡಿ ಬರೆದು ಬಿಟ್ಟಿದ್ದೀನಿ. 4ನೇ 1 ಭಾಗಕ್ಕೆ ಮಾತ್ರ ಬಣ್ಣ ತುಂಬಿದ್ದಾರೆ, ಅದನ್ನು ಇಂಟು 100 ಅಂದರೆ ಶೇಕಡಾಕ್ಕೆ ಬರೆದಿದ್ದೀನಿ. ಇಲ್ಲಿ ನೋಡ್ರಿ, 5 ಭಾಗ ಅದಾವು, 3 ಭಾಗಕ್ಕೆ ಬಣ್ಣ ಹಚ್ಚಾರ. ಅದಕ್ಕೆ ಅಂಶ ಒಳಗೆ ಬಣ್ಣ ಹಚ್ಚಿರೋ ಭಾಗ ಛೇದೊಳಗೆ 5 ಬರೆದಿದ್ದೀನಿ. ಇದೇ ರೀತಿ ನೀವು ಚಿತ್ರನ ಕಂಪ್ಲೀಟ್ ಮಾಡಿ ಮಕ್ಕಳ. ನಾನು ನಿಮಗೆ ಬಿಡಿಸೋದ್ರಾಗ ಪುಸ್ತಕ ತೋರಿಸಿ ಅಂತ ಹೇಳಿ ಚಿತ್ರನ ಪೂರ ತೆಗ್ದಿಲ್ಲ. ಈಗ ಇಲ್ಲಿ 12.5 ಬಂತು. 12.5ನ ಇಂಟು 3ಲೆ ಗುಣಿಸ್ಬೇಕು. ಅಂದರೆ ಇಲ್ಲಿ 3 ಇದೆಯಲ್ಲ, 3ಲೆ ಗುಣಿಸ್ಬೇಕು, ಆವಾಗ ಇಷ್ಟು ಬರುತ್ತೆ 37.5. ಇನ್ನು ನೆಕ್ಸ್ಟ್ 4ನೇದು ಬೆಲೆ ಕಂಡುಹಿಡಿಯಿರಿ ಅಂದಾರೆ. ಇವು 4 ನಾನು ನಿಮ್ಗೆ ಲೆಕ್ಕಗಳನ್ನು ಮಾಡಿ ತೋರಿಸ್ತೀನಿ. 1ನೇದು ಎ, 2ನೇದು ಬಿ, 3ನೇದು ಸಿ. ಈ ರೀತಿ ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಲೆಕ್ಕಗಳನ್ನು ನೀಟಾಗಿ ಬಿಡಿಸಿ. ಇನ್ನು ಡಿ, ಇನ್ನು 5ನೇದು ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ. 1ನೇದೇ ಪೂರ್ಣಾಂಶದ 5% 600 ಆಗಿದೆ. ಅದರ ಉತ್ತರನ ನಾನಿಲ್ಲಿ ನೀಟಾಗಿ ಬಿಡಿಸಿದ್ದೀನಿ ಮಕ್ಕಳ, ನೀವು ಕೂಡ ನೋಡಿ ಮಾಡಿ. ಇನ್ನು ಪೂರ್ಣಾಂಕದ 12% ಇದು ಕೂಡ ನೀಟಾಗಿ ಮಾಡ್ಕೊಳ್ಳಿ. ಇನ್ನು ಸಿ ಇದೇ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಡಿ ಇದೇ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಆಮೇಲೆ ಇ, ಇಲ್ಲಿಗೆ 5ನೇ ಪ್ರಶ್ನೆದ ABCD ಮುಕ್ತಾಯವಾಯಿತು. ಇನ್ನು 6ನೇ ಒಳಗೆ ಏನು ಕೇಳ್ಯಾರ, ಮುಂದೆ ನೀಡಿರೋ ಶೇಕಡಾವನ್ನು ಭಿನ್ನರಾಶಿ ರೂಪದಲ್ಲಿ ಬರೆದು ಭಿನ್ನರಾಶಿಯನ್ನು ಸರಳ ರೂಪಕ್ಕೆ ತನ್ನಿ. 25% ಕೊಟ್ಟಾರ. ನೀವು ಇಷ್ಟು ಆಲ್ರೆಡಿ ಭಿನ್ನರಾಶಿ ರೂಪದಲ್ಲಿ ಕೊಟ್ಟಿದ್ದನ್ನು ಶೇಕಡಾವಾರಕ್ಕೆ ಮಾಡಿದ್ರಿ. ಈಗ ಶೇಕಡಾವಾರುನ ಭಿನ್ನರಾಶಿ ರೂಪದಲ್ಲಿ ಮಾಡೇನಿ. ಇದನ್ನು ಕಡ್ತಾ ಹೊಡೆದ್ರೆ 1ನೇ 4 ಬರುತ್ತೆ. ಆಮೇಲೆ ಬಿ, ಆಮೇಲೆ ಸಿ, ಆಮೇಲೆ ಡಿ. ಇನ್ನು 7ನೇದು ಒಂದು ನಗರದಲ್ಲಿ 30% ಮಹಿಳೆಯರು, 40% ಪುರುಷರು, ಇನ್ನು ಉಳಿದವರು ಮಕ್ಕಳಿದ್ದಾರೆ. ಆ ನಗರದಲ್ಲಿ ಶೇಕಡಾ ಎಷ್ಟು ಮಕ್ಕಳಿದ್ದಾರೆ ಅನ್ನೋದನ್ನು ಇಲ್ಲಿ ನೀಟಾಗಿ ನಾನು ತೋರಿಸಿದ್ದೀನಿ. ನೀವು ಇದೇ ರೀತಿ ಲೆಕ್ಕಗಳನ್ನು ಮಾಡ್ಕೊಳ್ಳಿ. ಇನ್ನು 8th 15,000 ಮತದಾರರು ಒಂದು ಕ್ಷೇತ್ರದಲ್ಲಿ 60 ಜನ
ಮತ ಚಲಾಯಿಸಿದ್ದಾರೆ, ಶೇಕಡ ಎಷ್ಟು ಜನರು ಮತ ಚಲಾಯಿಸಲಿಲ್ಲ, ಮತ ಚಲಾಯಿಸಿದವರ ಸಂಖ್ಯೆ ಎಷ್ಟು ಎಂಬುದು ನೀವು ಕಂಡುಹಿಡಿಯಬಲ್ಲಿರ. 8ನೇದು ನಾನು ನಿಮಗೆ ಪೂರ್ತಿಯಾಗಿ ಲೆಕ್ಕನ ಬಿಡಿಸಿ ತೋರಿಸಿದ್ದೀನಿ ಮಕ್ಕಳ. ನೀವು ಕೂಡ ಆದಷ್ಟು ಮಾಡ್ಕೊಳ್ಳಿ. ಆದಷ್ಟು ನಮ್ಮ ಚಾನಲ್ನ ಶೇರ್ ಮಾಡಿ. ನಿಮ್ಗೆ ಇದೇ ರೀತಿ ವಿಡಿಯೋನ ನಾನು ಮಾಡಿ ಒಂದೊಂದಾಗಿ ಪಾಠಗಳನ್ನು ಬಿಡಿಸಿ ಹಾಕ್ತಾ ಇರ್ತೀವಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು 9ನೇದಕ್ಕೆ ಉತ್ತರ. ಇನ್ನು ಕೊನೆಯದಾಗಿ 10ನೇ ಪ್ರಶ್ನೆ. ಒಂದು ಋತುಮಾನದಲ್ಲಿ ಸ್ಥಳೀಯ ಕ್ರಿಕೆಟ್ ತಂಡವೊಂದು 20 ಪಂದ್ಯಗಳನ್ನು ಆಡಿತು. ಅವುಗಳಲ್ಲಿ 25% ಪಂದ್ಯಗಳನ್ನು ಗೆದ್ದರೆ ಆ ತಂಡ ಗೆದ್ದ ಪಂದ್ಯಗಳಷ್ಟು? ಇಷ್ಟು. ಇಲ್ಲಿಗೆ ಇವತ್ತಿನ 7.1 ಪರಿಣಾಮಗಳ ಹೋಲಿಕೆಯ 7.1 ಅಧ್ಯಾಯ ಮುಗಿತು. ಇನ್ನು ನೆಕ್ಸ್ಟ್ ನಿಮಗೆ 7.2 ನಾನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.